ಕಾರ್ಯಕರ್ತರನ್ನು ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ಸಹಕಾರ ದೊರಕದೆ ಸಂಘಟನೆ ಕುಂಠಿತವಾಗಿದೆ ಎಂದು ಕೆಪಿಸಿಸಿ ಸದಸ್ಯರಾದ ಕಡಕಡಿ ಫೀರ್ ಸಾಹೇಬ್ ಹಾಗೂ ರಾಜ್ಯ ಸೇವಾ ದಳದ ಮಾರ್ಕುಲಿ ಗೋಪಾಲೇಗೌಡ ಬೇಸರ ವ್ಯಕ್ತಪಡಿಸಿದರು. ಮಂತ್ರಿಗಳಿಗೆ ತಪ್ಪದಾರಿಗಳಿಗೆ ಮಂತ್ರಿಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳದೇ ಇರುವುದರಿಂದ ಇವತ್ತು ಪಕ್ಷದ ಸಂಘಟನೆ ಕುಂಠಿತವಾಗ್ತಿದೆ. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಾಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಕಾಂಗ್ರೆಸ್ಸಿಗರು ಮತ್ತು ವಿಧಾನಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿಗಳು ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಒಮ್ಮತದ ಅಭ್ಯರ್ಥಿಯನ್ನ ಘೋಷಿಸಲು ಜಿಲ್ಲಾ ಮಂತ್ರಿಗಳಿಗೆ ಆಕಾಂಕ್ಷಿಗಳ ಇಂದ ಮನವಿ. ಜಿಲ್ಲೆಯಲ್ಲಿ ದಿನ ಕಾಂಗ್ರೆಸ್ ಸಂಘಟನೆಯ ಶಕ್ತಿ ಕುಂದುತ್ತಿರುವುದು ಎಲ್ಲರಿಗೆ ತಿಳಿದ ವಿಷಯವೇ. ಒಬ್ಬ ಹಿಂದುಳಿದ ಜನಾಂಗದ ಅಧ್ಯಕ್ಷರನ್ನ ನೇಮಿಸಿದ್ರು, ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರ ದೊರಕದ ಸಂಘಟನೆಯಲ್ಲಿ ಕುಂಠಿತವಾಗುತ್ತಿದೆ. ಇದರ ಪರಿಣಾಮ ವಿಧಾನಸಭೆಯ ಸೋಲು ಜಿಲ್ಲೆಯಲ್ಲಿ ಸಾಕ್ಷಿಯಾಗಿದೆ ಎಂದರು. ಲೋಕಸಭಾ ಚುನಾವಣೆಗೆ ಆದರೂ ಹೆಚ್ಚು ಮುತುವರ್ಜಿಯಿಂದ ಕೆಲಸ ಮಾಡುವ ಅಧ್ಯಕ್ಷರು ಬೇಕಾಗಿದ್ದಾರೆ. ಜಿಲ್ಲೆಯ ಮಂತ್ರಿಗಳಿಗೆ ಸರಿಯಾದ ಮಾಹಿತಿ ನೀಡದೆ ಅವರನ್ನ ತಪ್ಪುದಾರಿಗೆ ಎಳೆದು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಸೋಲಿಸಿ ಮಂತ್ರಿ ಪದವಿಗೆ ಕೂತು ತರುವಂತಹ ಕೆಲಸ ಕಾಣದ ಕಾಯಿಗಳು ಮಾಡುತ್ತಿವೆ. ಮಂತ್ರಿಗಳಿಗೆ ಎಚ್ಚರ ವಹಿಸಿ 8 ತಿಂಗಳಿನಿಂದಲೂ ಯಾವ ತಾಲೂಕಿಗೂ ಮಂತ್ರಿಗಳನ್ನ ಕರೆದುಕೊಂಡು ಹೋಗದೆ ಹಾಗೂ ವಿಧಾನಸಭೆ ಚುನಾವಣೆಯ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡದೆ ಸ್ವಪ್ರತಿಷ್ಠೆಗಾಗಿ ವರ್ಗಾವಣೆ ತಂದೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕಿರುಕುಳ ಕೊಡುವುದೇ ಮುಖ್ಯ ಉದ್ದೇಶದಿಂದ ಕಾರ್ಯಕರ್ತರ ಮನಸ್ಸಿಗೆ ಘಾಸಿಯಾಗಿದೆ ಎಂದು ತಮ್ಮ ನೋವನ್ನ ಹೊರಹಾಕಿದ್ರು. ಜಿಲ್ಲಾ ಮಂತ್ರಿಗಳು ಜಿಲ್ಲೆಗೆ ಬಂದಾಗ ಮಾತ್ರ ಕಾಣಿಸಿಕೊಳ್ಳುವ ನಾಯಕರು ಮಂತ್ರಿಗಳು ಹೋದ ನಂತರ ಕಾಣೆಯಾಗುತ್ತಾರೆ. ಇನ್ನಾದರೂ ಕೆಲವು ಹೊಗಳು ಬಟ್ಟ ರಾಜಕಾರಣಿಗಳನ್ನ ದೂರವಿಟ್ಟು ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಬರೀ ವರ್ಗಾವಣೆಯ ಅರ್ಜಿ ಹಿಡಿದುಕೊಂಡು ಬರುವ ದುಷ್ಟ ರಾಜಕಾರಣಿಯರನ್ನ ದೂರವಿಡಬೇಕೆಂದು ಜಿಲ್ಲಾ ಮಂತ್ರಿಗಳಿಗೆ ಮನವಿ ಮಾಡುತ್ತಾ, ಜಿಲ್ಲೆಯ ಮಾಜಿ ಮಂತ್ರಿಗಳು ಕಾಂಗ್ರೆಸ್ಗೆ ಭದ್ರ ಬುನಾದಿ ಹಾಕಿರುವ ಮಾಜಿ ಮಂತ್ರಿ ಎಚ್.ಸಿ. ಶಿವಕಂಠಯ್ಯನವರ ಮಗನಾದ ಎಚ್.ಎಸ್. ವಿಜಯಕುಮಾರರನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನ ಬಲಪಡಿಸಿ ಕಾರ್ಯಕರ್ತರನ್ನ ಉರುಟಿಬಿಡಿಸಲು ಜಿಲ್ಲಾ ಮಂತ್ರಿಗಳು ವಿಧಾನಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನ ಹಿರಿಯ ಕಾಂಗ್ರೆಸ್ ನಾಯಕರಾದ ಶಿವರಾಮ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಮ್ಮತದ ಅಭ್ಯರ್ಥಿಯನ್ನ ಸೂಚಿಸಿ ಗೆಲ್ಲಿಸಬೇಕೆಂದು ಪ್ರಾರ್ಥನೆ ಮಾಡಿದ್ರು. ಸೋತ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯನ್ನ ಘೋಷಿಸಿದ್ರೆ ಪಕ್ಷಕ್ಕೆ ಹಾನಿಯಾಗುವುದು ಖಂಡಿತ. ವಿಧಾನಸಭೆಯಲ್ಲಿ ಸೋತ ಅಭ್ಯರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿ ತಾಲೂಕಿನಲ್ಲೂ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಪಕ್ಷಕ್ಕೆ ಚೈತನ್ಯ ತುಂಬಲು ಜಿಲ್ಲಾ ಪ್ರವಾಸ ಮಾಡಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು. ಇಲ್ಲದಿದ್ದರೆ ಬಕೆಟ್ ಹಿಡಿಯುವ ನಾಯಕರನ್ನ ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯುವುದರ ಜೊತೆಗೆ ಜಿಲ್ಲಾ ಮಂತ್ರಿಗಳ ಪದವಿಗೂ ಸಂಕಷ್ಟ ತರುವ ನೀಚ ಬುದ್ಧಿಯವರನ್ನ ದೂರವಿಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸೇವಾ ದಳದ ಮಾರ್ಕುಲಿ ಗೋಪಾಲೇಗೌಡ, ಕಾಂಗ್ರೆಸ್ ಮುಖಂಡ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮಿರ್ಜಾನ್, ಟಿಪ್ಪು ತೌಕಲ್ ಸಂಘದ ಅಧ್ಯಕ್ಷ ಶಫಿ, ಶೇಖರಪ್ಪ ಇತರರು ಉಪಸ್ಥಿತರಿದ್ದರು. ಚುನಾವಣೆಗೆ ತಯಾರಾಗಬೇಕು. ಆ ತಯಾರಿಗೆ ಕಾಂಗ್ರೆಸ್ ಜಿಲ್ಲಾಗಳೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ಎಲ್ಲ ನಾನು ಅನ್ಕೊಂಡಿದ್ದೀನಿ. ಆ ಮಧ್ಯೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಅರ್ಥ ಹೇಳ್ಕೊತೀವಿ ಕಷ್ಟನ. ಈಗ ನಮ್ಮ ಹೈಕಮಾಂಡ್ ಆದ್ಮೇಲೆ ನೀವೇ ನಮ್ಗೆ ಹೈಕಮಾಂಡ್ ಆಗ್ತೀರಿ. ಇಲ್ಲಿ ಯಾಕೆಂದ್ರೆ ಕಷ್ಟಕ ನಿಮ್ಮ ಹತ್ರ ಏನು ನೀವು ಅಲ್ಲಿ ಹೈಕಮಾಂಡ್ ತಪ್ಪು. ಚುನಾವಣೆ ಮುಂಚೆ ಎಲ್ಲ ಮಾತಾಡ್ತಾರೆ. ಎಲ್ಲ ಬಂದು ಚುನಾವಣೆ ಘೋಷಣೆ ಆದ ತಕ್ಷಣ ಎಲ್ಲ ಮನೆ ಹತ್ರ ಊರುವಾಗ್ಲೂ ನಿಮ್ಮ ಪಕ್ಷದಲ್ಲಿ 50 ರೂಪಾಯಿ ಹಾಕ್ತಾರೆ. ಅದಕ್ಕೆ ತಾನೇ ನಿಮ್ಮ ಹತ್ರ ನಾವು ಬಂದಿರೋದು. 22 ವರ್ಷದಿಂದ ಅದೇ ಆಯ್ತು. ಇದು ಇವತ್ತಾಗಿಲ್ಲ, ನಿರಂತರವಾಗಿ ನಡ್ಕೊಂಡು ಬಂದಿದೆ. ಇದಕ್ಕೆ ಬಲಿಪೋಷಿ ಆಗ್ತಾ ಇರೋರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕೆ ನಾವು ನೋಡಿದ್ದೀವಿ. ಶ್ರೀಕಂಠಯ್ಯ ವರ್ಸಸ್ ನಿತ್ಯಾನಂಜೇಗೌಡ, ಶ್ರೀಕಂಠಯ್ಯ ವರ್ಸಸ್ ಪುಟ್ಟಸ್ವಾಮಿಗೌಡ, ಆನಂದ ವರ್ಸಸ್ ರಾಜೇಗೌಡ, ಆಮೇಲೆ ಇನ್ನು ಈಗ ಈ ವರ್ಷ ಬಂದ್ಬಿಟ್ಟು ಅಂತೇಳಿ ಅಲ್ಲ ಅದೇ. ಅದರಿಂದ ಉದ್ದೇಶ ಏನಪ್ಪಾ ಅಂತ ನಿಷ್ಠಾವಂತ ಕಾರ್ಯಕರ್ತರು ಮುಂದಿದ್ದಾರೆ. ಈಗ ನಾವೆಲ್ಲ ನಿಷ್ಠಾವಂತರೆ 40 ವರ್ಷದಿಂದ ಯಾವುದೇ ಒಂದು ಅಧಿಕಾರ ಇಲ್ಲದೆ, ಯಾವುದೇ ಒಂದು ಉತ್ಪಾದನೆ ಇಲ್ಲದೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಇದ್ದೀವಿ, ಇರ್ತೀವಿ. ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನಾರ ಅಧಿಕಾರ ನಿಮ್ಗೆ ಸಿಗುತ್ತಾ? ನೀವೇನ ಅಪ್ಲಿಕೇಶನ್ ಹಾಕಿದ್ದೀರಾ? ಮಾತಾಡ್ತಾ ಇದೀವಿ. ಮುಂಚೂಣಿಯಲ್ಲಿದ್ದಾರೆ, ಇವ್ರ ಜೊತೆ ಅವ್ರಿಗೆ ಯಾರಿಗೆ ಅಂತ ಹೇಳ್ತಾ ಇದೀವಿ.
ಅವರೆಲ್ಲ ಸೇರ್ಕೊಂಡೆ ಮಾಡ್ಬೇಕು. ಅವ್ರಿಗೆ ಕೊಟ್ಟ ತಕ್ಷಣ ಈ ಹಿಂದುಳಿದವರು ಇವೆಲ್ಲ ಕೊಡ್ತಾ ಇದ್ರೆ ಅವ್ರಿಗೆ ಗೆಲ್ಲಲ್ಲ. ಅದರಿಂದ ಯಾರಿಗೆ ಕೊಟ್ಟರು ಮಾಡ್ತೀವಿ. ನಂಬರ್ 1 2 3 4 5 6 ಹಿಂಗೆ ನಾವು ಹೇಳ್ತಾ ಹೋಗ್ತೀವಿ. ಯಾರು ನಿಂತಿದ್ದೀವಿ ಅಂತ ಬೇಕಾದ್ರೆ ಹೆಸರನ್ನು ಹೇಳ್ಬೋದು.